ಕಾಂಗ್ರೆಸ್ಸಿನ ಗೊಂದಲಗಳು ಒಂದು ಕಡೆಗೆ ಸಿಎಂ ಡಿಸಿಎಂ ಜಟಾಪಟಿ ನಡೀತಾ ಇದೆ. ಜೊತೆಗೆ ಇನ್ನೊಂದರೆ ಡಿಸಿಎಂ ಸಂಖ್ಯೆನ ಜಾಸ್ತಿ ಮಾಡಬೇಕು, ವಲಯವಾರು ಕೊಡಬೇಕು, ಜಾತಿವಾರು ಕೊಡಬೇಕು, ಸಮುದಾಯವಾರು ಕೊಡಬೇಕು, ಈ ರೀತಿ ಮಾತುಗಳೆಲ್ಲವೂ ಕೂಡ ಕೇಳಿಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಪ್ರೆಷರ್ ಜಾಸ್ತಿ ಆಗಿದೆ. ಹೀಗಾಗಿ ಯಾವುದಾದ್ರೂ ಒಂದವರು KPCC ಅಧ್ಯಕ್ಷ ಸ್ಥಾನವನ್ನು ತ್ಯಾಗ ಮಾಡಬೇಕು ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಸೊ ಇದೆಲ್ಲದರ ಹಿನ್ನೆಲೆಯಲ್ಲಿ ಇವತ್ತು KPCC ಪದಾಧಿಕಾರಿಗಳ ಜೊತೆ ನಡೆದಂಥ ಸಭೆ, ವೆರಿ ಇಂಪಾರ್ಟೆಂಟ್ ಸಭೆಯಲ್ಲಿ ಏನೇನು ಚರ್ಚೆ ಆಯಿತು? ಜಿಲ್ಲೆಯ ಅಸೆಂಬ್ಲಿ ಕ್ಷೇತ್ರಗಳಿಗೆ ಪದಾಧಿಕಾರಿಗಳಿಗೆ ಜವಾಬ್ದಾರಿ ಕೊಡಲಾಗಿದೆ. ಪದಾಧಿಕಾರಿಗಳಿಂದ ಮಾಸಿಕ ಕೆಲಸದ ವರದಿ ಸಂಗ್ರಹವನ್ನು ಕೂಡ ಅದರ ಜವಾಬ್ದಾರಿ ಕೊಡಲಾಗಿದೆ. ಜುಲೈ ಆಗಸ್ಟ್ನಲ್ಲಿ KPCC ವಿಭಾಗೀಯ ಸಭೆ ನಡೆಸುವ ಬಗ್ಗೆ ಕೂಡ ಚರ್ಚೆ ನಡೆಸಲಾಯಿತು. ಅಸೆಂಬ್ಲಿ ಹಂತದಲ್ಲಿ ಸಾಂಸ್ಥಿಕ ಕಾರ್ಯಾಗಾರ ನಡೆಸುವಂಥದ್ದು, ಬ್ಲಾಕ್ ಅಧ್ಯಕ್ಷರಿಂದ ಬೂತ್ ಸಮಿತಿ, BLA 2 ನೇಮಕಾತಿ ಪರಿಶೀಲನೆ, ಜಿಲ್ಲೆ ಬ್ಲಾಕ್ ಬೂತ್ನಲ್ಲಿ ನೇಮಕಾತಿ ಪರಿಶೀಲನೆ, ಹೀಗೆ ಈ ಬೇರೆ ಬೇರೆ ಸಂಗತಿಗಳ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ಹಲವಾರು ಸಂಗತಿಗಳನ್ನು ಪಾಯಿಂಟ್ ವೈಸ್ ತೋರಿಸ್ತಾ ಇದ್ದೀವಿ, ಏನಾಯಿತು ಅಂತ. ಇದ್ಯಾವುದೂ ಜನಗಳಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಇಲ್ಲಿ ಏನಾದರೂ ಈ CM DCM ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಇದಕ್ಕೆ ಸಂಬಂಧಪಟ್ಟಂಗೆ ಅಥವಾ ಅಸಮಾಧಾನದ ಬಗ್ಗೆ ಅದನ್ನು ಸರಿ ಮಾಡುವಂಥ ಸಂಬಂಧಪಟ್ಟಂಗೆ ಏನಾದರೂ ಚರ್ಚೆಗಳಾಗಿದೆಯಾ ಪ್ರಸನ್ನ? ರಂಗನಾಥ್, ಇದೀಗ ಪದಾಧಿಕಾರಿಗಳ ಸಭೆ ಪ್ರಾರಂಭವಾಗಿ ಸುಮಾರು 1 ತಾಸುಗಳಾಯಿತು. ಇಲ್ಲಿಯ ತನಕವೂ ಕೂಡ CM DCM ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು KPCC ಅಧ್ಯಕ್ಷರ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಯಾವುದೇ ರೀತಿಯ ಪ್ರಸ್ತಾಪಗಳಾಗಿಲ್ಲ. ಮತ್ತು ಈ ಮೊದಲೇ ಭಾವಿಸಿದ ಹಾಗೆ ಖಂಡನಾ ನಿರ್ಣಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಯಾವುದೇ ರೀತಿಯ ಪ್ರಸ್ತಾಪಗಳಾಗಿಲ್ಲ. ಅದರ ಬದಲಾಗಿ ಪಕ್ಷ ಸಂಘಟನೆಯನ್ನ ಹೇಗೆ ಗಟ್ಟಿಗೊಳಿಸಬೇಕು ಅನ್ನೋ ಬಗ್ಗೆ ಮಾತ್ರ KPCC ಅಧ್ಯಕ್ಷ D.K. ಶಿವಕುಮಾರ್ ಮತ್ತು KPCC ಕಾರ್ಯಾಧ್ಯಕ್ಷರಾಗಿರುವಂತಹ GC ಚಂದ್ರಶೇಖರ್ ಮತ್ತು ವಸಂತ್ ಕುಮಾರ್ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಈ ಪ್ರಸ್ತಾಪದ ಪ್ರಾರಂಭದಲ್ಲಿ ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ದು ಅತ್ಯಂತ ಗಮನಾರ್ಹವಾದಂತಹ ಸಂಗತಿಯಾಗಿ ಕಂಡು ಬರ್ತಾ ಇದೆ. ಅದು D.K. ಶಿವಕುಮಾರ್ ಅವರು DCM ಆಗಿ ಎರಡೆರಡು ಪ್ರಬಲ ಖಾತೆಗಳನ್ನ ನಿಭಾಯಿಸ್ತಾ ಇದ್ದಾಗಲೂ ಕೂಡ ಪಕ್ಷ ಸಂಘಟನೆಯಲ್ಲಿ ಯಾವುದೇ ರೀತಿಯ ಕಡೆಗಣನೆಯನ್ನ ತೋರಿಲ್ಲ ಮತ್ತು ಪಕ್ಷ ಸಂಘಟನೆಯನ್ನು ಕೂಡ ಅಷ್ಟೇ ಸಮಾನಾಂತರವಾಗಿ ತೆಗೆದುಕೊಂಡು ಹೋಗ್ತಿದ್ದಾರೆ ಅನ್ನುವಂಥ ಒಂದು ಅಂಶವನ್ನ ಪ್ರಸ್ತಾಪ ಮಾಡಿರುವಂಥದ್ದು ಇಲ್ಲಿ ಅತ್ಯಂತ ಪ್ರಮುಖವಾಗುತ್ತೆ. ಜೊತೆಗೆ ಮುಂಬರುವಂತಹ ಉಪಚುನಾವಣೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ದೃಷ್ಟಿಯಿಂದ ಪದಾಧಿಕಾರಿಗಳು ಹೇಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ 2 ಪ್ಲಾನ್ ಆಫ್ ಆಕ್ಷನ್ ಅನ್ನ ಸಿದ್ಧಪಡಿಸಿ ಅದನ್ನ ಪದಾಧಿಕಾರಿಗಳ ಮುಂದಿಡಲಾಗಿದೆ. ಒಂದು, ರಾಜಕೀಯವಾಗಿ ಹೇಗೆ ಪದಾಧಿಕಾರಿಗಳು ಕ್ರಿಯಾಶೀಲರಾಗಿರಬೇಕು ಅನ್ನುವಂಥ ಒಂದು ಪ್ಲಾನ್ ಆಫ್ ಆಕ್ಷನ್ ಆಗಿದ್ರೆ, ಸಂಘಟನಾತ್ಮಕವಾಗಿ ಹೇಗೆ ಮುಂದುವರಿಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಪ್ಲಾನ್ ಆಫ್ ಆಕ್ಷನ್ ಅನ್ನ ಇದೀಗ ಸಿದ್ಧಪಡಿಸಿ ಪದಾಧಿಕಾರಿಗಳ ಮುಂದೆ ಇಡಲಾಗಿದೆ. ಸದ್ಯಕ್ಕೆ ಪದಾಧಿಕಾರಿಗಳು ಕೂಡ ಒಂದಷ್ಟು ಚರ್ಚೆಯನ್ನು ಮುಂದಿನ ಹಂತಗಳಲ್ಲಿ ಮಾಡಬಹುದು. ಅದು ಯಾವುದೇ ರೀತಿಯ ಸಚಿವರು ಇರಬಹುದು, ಬೇರೆ ಬೇರೆ ನಾಯಕರು ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ರೀತಿಯಲ್ಲಿ ಮಾತನಾಡೋದನ್ನ ಮುಂದುವರಿಸಿದ್ದೆ ಆದ್ರೆ ಅದು ಪಕ್ಷ ಸಂಘಟನೆಗೆ ಹೊಡೆತ ಕೊಡುತ್ತೆ. ಈ ಕಾರಣಕ್ಕೋಸ್ಕರ KPCC ಅಧ್ಯಕ್ಷ D.K. ಶಿವಕುಮಾರ್ ಅವರು ಅದಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂತ ಒಂದು ಅಹವಾಲು ಪದಾಧಿಕಾರಿಗಳ ವಲಯದಿಂದ ಒಂದಷ್ಟು ಪ್ರಸ್ತಾಪ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕೋ ಹಾಗಿಲ್ಲ. ಜೊತೆಗೆ ಪಕ್ಷ ಸಂಘಟನೆಯನ್ನ ಇನ್ನಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಹೇಗೆ ಕ್ರಿಯಾಶೀಲರಾಗಿರಬೇಕು ಅನ್ನುವಂತ ಅಂಶವನ್ನೇ D.K. ಶಿವಕುಮಾರ್ ಅವರು ಹೆಚ್ಚು ಒತ್ತು ಕೊಟ್ಟು ಚರ್ಚೆ ಮಾಡ್ತಾ ಇದ್ದಾರೆ ಇವತ್ತಿನ ಸಭೆಯಲ್ಲಿ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.